ವಿನಾ ವೆಂಕಟೇಶೋ ನನಾಥೋ ನನಾಥಃ ಸದಾ ವೆಂಕಟೇಶ ಸ್ಮರಾಮಿ ಸ್ಮರಾಮಿ ಅರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, BB ಮೊಹಲ್ಲಾ, ಮೈಸೂರು. ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ 4:30ಕ್ಕೆ ಸುಪ್ರಭಾತ ಸೇವೆ ಆಗಿದೆ. ಅದಾನಂತರ ಸ್ವಾಮಿಗೆ ಆರಾಧನೆಯಾಗಿ ಉತ್ಸವ ಮೂರ್ತಿಯೊಡನೆ 3 ಪ್ರದಕ್ಷಿಣೆ ಬಂದು ಸ್ವಾಮಿಯನ್ನು ವೈಕುಂಠ ದ್ವಾರದಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ವಿ. ಭಕ್ತಾದಿಗಳಿಗೆ ತುಂಬ ಈಗ ಇಷ್ಟೊತ್ತಿಗೆ ತುಂಬ ಜನನೇ ಬಂದು ದರ್ಶನ ಮಾಡ್ತಾರೆ. ಬೆಳಗಿನ ಜಾವ 4:15ಯಿಂದ ನಿಮಗೆ ಮಧ್ಯರಾತ್ರಿ 11-11:30ವರೆಗೂ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತೀವಿ ಸರ್. ಹೋದ ವರ್ಷ ಸುಮಾರು ಒಂದು 40,000 ರಿಂದ 50,000 ಜನ ಸೇರಿದರು. ಈ ವರ್ಷ ಒಂದು 60-70 ಸಾವಿರ ಜನ, 80 ಸಾವಿರ ಒಳಗಡೆ ನಿರೀಕ್ಷೆ ಇದೆ. ಎಲ್ಲರೂ ನಮ್ಮ ದೇವಸ್ಥಾನವನ್ನು ಮೈಸೂರಿನಲ್ಲಿ 2ನೇ ತಿರುಪತಿ ಅಂತಲೇ ಪ್ರಸಿದ್ಧವಾಗಿರೋದು. ಅದರಿಂದ ನಮ್ಮ ದೇವಸ್ಥಾನಕ್ಕೆ ತುಂಬ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಎಲ್ಲ ಭಕ್ತಾದಿಗಳಿಗೂ ದರ್ಶನ ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಪ್ಲಸ್ ಪ್ರಸಾದ 2 ವ್ಯವಸ್ಥೆನೂ ಆಡಳಿತ ಮಂಡಳಿ ಸುಸೂತ್ರವಾಗಿ ಮಾಡಿದೆ. ನಿನ್ನೆ ರಾತ್ರಿ ಒಂದು 10:00ವರೆಗೆ ಅಲಂಕಾರ ಎಲ್ಲ ಆಗಿ ಶೈನೋತ್ಸವ ಆಗಿ ಕ್ಲೋಸ್ ಆಯಿತು. ಇವತ್ತು ಬೆಳಗಿನ ಜಾವ 4:00ವರೆಗೆ ಓಪನ್ ಆಯಿತು. ಇವತ್ತು ಮಧ್ಯರಾತ್ರಿ ಒಂದು 11-11:30ವರೆಗೂ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಸರ್. ಲಾಸ್ಟ್ ಟೈಮ್ ಎಲ್ಲ ನಿಮಗೊಂದು 12 ಗಂಟೆ 12:30 ದೇವಸ್ಥಾನ ಬಾಗಿಲಾಗ್ದಾಗ ಅಲ್ಲಿವರೆಗೂ ಜನ ಬರ್ತಾನೆ ಇರ್ತಾರೆ. ಈ ವರ್ಷನೂ ಒಂದು 12 ಗಂಟೆ 12:30 ಆಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಓಂ ನಮೋ ವೆಂಕಟೇಶಾಯ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮೈಸೂರಿನ ಪ್ರತ್ಯೇಕ ಮಹತ್ಯ ಅದ್ಭುತವಾದಂತಹ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಒಂಟಿಕೊಪ್ಪಲ್ KRS ರೋಡ್ನಲ್ಲಿರ್ತಕ್ಕಂತಹ ಈ ರಾಮಾನುಜಾಚಾರ್ಯರು ಪ್ರತಿಷ್ಠೆ ಮಾಡಿದಂತಹ ಈ ಶ್ರೀನಿವಾಸ ವಿಗ್ರಹ, ಈ ತಿರುಪತಿ 2ನೇ ತಿರುಪತಿ ಅಂತ ಹೇಳ್ಬೋದು. ಈ ಸೈಡು 4-5 ಜಿಲ್ಲೆಗಳಿಗೆ 2ನೇ ತಿರುಪತಿ ಅಂತ ಹೇಳ್ಬೋದು. ಅಂತಹ ಮಹತ್ಯವಾದಂತಹ ಈ ವೈಕುಂಠ ಏಕಾದಶಿ ದೇವರು ಎದಾಳುವ ಸಮಯ. ಈ ಇವತ್ತಿನ ದಿವಸ ವೈಕುಂಠ ದ್ವಾರವನ್ನು ನಾವು ಪ್ರವೇಶವನ್ನು ಮಾಡಿದ್ರೆ ನಮಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಜನ ಸಾಗರದಲ್ಲಿ ಬರ್ತಾ ಇದ್ದಾರೆ. ಅದೇ ಥರನೇ ಇವತ್ತಿನ ದಿವಸ ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ 4:00ವರೆಗೆ ಸುಪ್ರಭಾತ, 4:50ಕ್ಕೆ ಮಹಾಮಂಗಳಾರತಿಯಾಗಿ ಆಮೇಲೆ ತಿರುಪ್ಪಾವೈ ಶಾತುಮರೈ ತಿರುಪ್ಪಾವೈ ತಿರುಪ್ಪಾವೈ ಆದ ಮೇಲೆ 5:15ಕ್ಕೆ ವೈಕುಂಠ ದ್ವಾರವನ್ನು ಪೂಜೆಯನ್ನು ಮಾಡಿ ವೈಕುಂಠ ದ್ವಾರದಲ್ಲಿ ಭಕ್ತ ಜನಗಳಿಗೆ ದರ್ಶನಕ್ಕೆ ಬಿಟ್ಟಿದ್ದೇವೆ. ಈಗ ಇಲ್ಲಿ ಪ್ರಸಾದದ ಸೇವೆ ಆಗಲಿ, ತೀರ್ಥದ ಸೇವೆ ಆಗಲಿ, ದೇವರ ದರ್ಶನ ಸೇವೆ ಆಗಲಿ ಸಾಗರದಲ್ಲಿ ಹರಿತಾ ಇದ್ದಾರೆ. 2-3 ಕಿಲೋಮೀಟರ್ ನಿಂತಿದೆ. ಇನ್ನು ಸಾಗರದಲ್ಲಿ ಜನ ಹರಿತಾ ಇದ್ದಾರೆ. ಹಾಗಾಗಿ ತೀರ್ಥ ಪ್ರಸಾದ ಎಲ್ಲ ಸುಭಿಕ್ಷವಾಗಿ ನಡೀತಾ ಇದೆ. ಜನಗಳಿಗೆ ಯಾವುದೇ ತೊಂದರೆ ಆಗ್ದಲೇ ಎಲ್ಲ ಸುಗಮವಾಗಿ ಸಾಗ್ತಾ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೈಕುಂಠ ಏಕಾದಶಿಗೆ ವೈಕುಂಠ ದ್ವಾರವನ್ನು ಪ್ರವೇಶವನ್ನು ಮಾಡಿ ವೈಕುಂಠ ನಾರಾಯಣನನ್ನು ದರ್ಶನವನ್ನು ಮಾಡಿದರೆ ವೈಕುಂಠವನ್ನು ಸೇರಬಹುದು ಅನ್ನೋದೊಂದು ಮಹತ್ಯವಾದಂತಹ ಪುಣ್ಯ ದೊರಕಲಿ ಅಂತ ಆ ವೈಕುಂಠ ನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಮಂಗಳಂ ಕೌಸಲೇಂದ್ರಾಯ ಮಮನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಓಂ ನಮೋ ವೈಕುಂಠ ನಾರಾಯಣ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.